ಡ್ಯೂಟಿ ಬದಲಿಸಿದ್ದಕ್ಕೆ ಕೆಎಸ್ಆರ್ಟಿಸಿ ಬಸ್ನಲ್ಲೇ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತ ಘಟನೆ ನಡೆದಿದೆ. ಬೆಳಗಾವಿ ಡಿಪೋ 1ರಲ್ಲಿ 57 ವರ್ಷದ ಕೇಶವ್ ಕಮಡೋಳಿ ಸಾವನ್ನಪ್ಪಿದ್ದಾರೆ. ಬಸ್ ವಾಷಿಂಗ್ನಲ್ಲಿ ಕೆಲಸ ಮಾಡಿಕೊಂಡಿದ್ದಂತ ಕೇಶವ್ ಆದರೆ ಪಂಕ್ಚರ್ ತೆಗೆಯುವ ಕೆಲಸವನ್ನ ಕೊಟ್ಟಿದ್ರು ಅಧಿಕಾರಿಗಳು. ಬೆನ್ನು ನೋವಿದ್ರೂ ಡ್ಯೂಟಿ ಚೇಂಜ್ ಮಾಡಿಲ್ಲ ಅಂತ ಇದೀಗ ಆರೋಪವನ್ನು ಅವ್ರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಮನನೊಂದು ಬಸ್ನಲ್ಲೇ ನೇಣಿಗೆ ಶರಣಾಗಿದ್ದಾರೆ ಕೇಶವ್ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಮಾರ್ಕೆಟ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ಬಸ್ನಲ್ಲಿ ಕೆಲಸ ಮಾಡುವಂತ ಡ್ರೈವರು, ಕಂಡಕ್ಟರು, ಹೀಗೆ ಹೆಲ್ಪರ್ಸ್ ಆಗಿ ಕೆಲಸ ಮಾಡುವವರು, ಸರ್ಕಾರಿ ಡ್ಯೂಟಿಯಲ್ಲಿರುವಂತ ಪೊಲೀಸ್ ಅಧಿಕಾರಿಗಳು ಅನೇಕರಿಗೆ ಕೆಲಸದ ಒತ್ತಡ ಇದೆ ಅನ್ನೋದನ್ನ ನಾವು ಕೇಳ್ತಾ ಇದ್ವಿ. ಕೆಲಸದ ಒತ್ತಡದಿಂದ ಈ ನಿರ್ಧಾರಕ್ಕೆ ಬಂದಿದ್ದಾರಂತೆ, ಈ ಥರದ್ದೆಲ್ಲ ಕೇಳ್ತಾ ಇದ್ವಿ. ಇಲ್ಲಿ ನೋಡಿ, ಅವರಿಗೆ ವಿಪರೀತವಾದಂಥ ಬೆನ್ನೋವು ಇತ್ತಂತೆ. ಅವರು ವಾಷಿಂಗ್ ಡಿಪಾರ್ಟ್ಮೆಂಟಲ್ಲೇನೋ ಇದ್ರಂತೆ, ಬಟ್ ಪಂಚರ್ ತೆಗೆಯುವಂಥ ಡಿಪಾರ್ಟ್ಮೆಂಟಿಗೆ ಅವ್ರನ್ನ ಹಾಕ್ಬಿಟ್ಟಿದ್ದಾರೆ. ಕೇಳ್ಕೊಂಡಿದ್ದಾರಂತೆ, ಬೇಡ ಹಾಕಬೇಡಿ, ಆಗಲ್ಲ, ಬೆನ್ನೋವಿದೆ ಅಂತ. ಆದರೂ ಕೂಡ ಅಧಿಕಾರಿಗಳು ಕೆಲಸವನ್ನು ಚೇಂಜ್ ಮಾಡೇ ಕೊಡಲಿಲ್ಲ ಅಂತ ಮನನೊಂದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಇದೀಗ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ಅಧಿಕಾರಿಗಳು ಏನು ಹೇಳ್ತಾರೆ, ಯಾರ ಒತ್ತಡ ಇತ್ತು, ಯಾಕೆ ಈ ಥರ ಮಾಡಿದ್ರು, ಹೆಲ್ತ್ ಅಪ್ಸೆಟ್ ಆಗಿದ್ರು, ಯಾಕೆ ಈ ಥರ ಅವ್ರನ್ನ ಟಾರ್ಗೆಟ್ ಮಾಡಿದ್ರು, ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗಿದೆ, ಮಾಹಿತಿ ಸಿಗಬೇಕಾಗಿದೆ. ನಿಮ್ಗೆ ಬಂದಾರ ಹೇಳಿದಾರೆ ಡ್ಯೂಟಿ ಚೇಂಜ್ ಮಾಡಿಕೊಡ್ರ, ಯಾರು ಬಂದೇ ಇಲ್ಲ ಅಂತ ಹೇಳ್ತಿದಲ್ಲ ಸರ್, ಯಾರು ಬಂದೇ ಇಲ್ಲ ನಮ್ಗಂತ ಹೇಳ್ತಿದಾರಲ್ಲ ಸರ್, ಬರೇ ರಜಾದ ಹೇಳ್ತೀರಿ ನೀವು. ಅಲ್ಲ ಸರ್, ನೋಡ್ರಿ ನೀವು ಒಂದ್ ವರ್ಷದಿಂದ ಬಂದೇ ಇಲ್ಲ ಅಂತ ಹೇಳ್ತಾ ಇದಾರೆ ಸರ್ ಇವ್ರ. ನಿಮ್ ಡ್ಯೂಟಿ ಅಷ್ಟೇ ಉಳಿಸ್ಕೊಳ್ಳೋರ ಸರ್, ಮತ್ತೆ ನೋಡ್ರಿ ಮುಂದೆ ಬೆಳೆಸೋದು ಬೇಡ ಅಂತ ಹೇಳ್ತೀನಿ. ಇವರು ಬಂದಿದ್ದಾರೆ, ಸರ್ವಿಸ್ ಮಾಡಿದಾರ ಸರ್, ಇಲ್ಲೇ ಅದಾರ ಬಾಂಡಕರ್ ಸರ್, ಎಷ್ಟು ವರ್ಷ ಇಲ್ಲೇ ಈ ಡಿಪೋ ಮಾನಸಿಕ ಅಂತೇಳಿ ಯಾವ್ದು ಏನ್ ರಿಪೋರ್ಟ್ ಆಯ್ತು ಅನ್ನಕ್ಕೆ ಸರ್ ನೀವು ರಿಪೋರ್ಟ್ ಕೊಡ್ಬೋದು. ನಾವು ಅದಕ್ಕೆ ನಾವೇನ್ರಿ ನಿಮ್ ರಿಪೋರ್ಟ್ ಕೊಡ್ರ ಅಲ್ಲಿ ಕೊಡ್ರಿ ಅವ್ರಿಗೆ, ಅವ್ರ ಮುಂದೆ ಇಡ್ರಿ ಬೇಕಾದ್ರ. ಸುಳ್ಳು ಯಾಕೆ ಹೇಳ್ಬೇಕು, ಏನ್ ಐತಿಲ್ಲ ಅದಕ್ಕೆ ಇಲ್ತೋ. ಈಗ ಅವ್ರ ಸಾಹೇಬ್ರ ಬೇಕಾಗಣ ಬರೀ ಟೈರ್ ನಿಗೋದಿಲ್ಲ, ನನಗೆ ಟೈರ್ ನಿಗೋಲ್ಲ ಅಂದ್ರೆ ಎಲ್ಲ ಬಂದು ನನ್ನ ಮಗ ಬಂದಾಗ ಹೇಳ್ಬೋದ್ರಿ. ನೀಗೋಲ್ತಂತ್ರಿ, ಅವ್ರಿಗೆ ಒಂದಿಟ್ಟು ಹಗರ್ ಕೆಲಸ ಕೊಡ್ರಿ ಮಾಡ್ತಾರ ಅಂದ್ರೆ ಹಚ್ಕೊಲಿಲ್ರಿ ಸರ್ ಇವ್ರ. ನಾನು ಬಂದು ಹೇಳಿದ್ನಿ ಸರ್ ಭೇಟಿಯಾಗಿನಿ ನಾನು. ಸರ್, ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರ್. ಅವ್ರ ಕಡೆ ಏನಿದ್ರು ನೀವು ತೋರ್ಸಾರ. ಸರ್, ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರ್. ಅವ್ರ ಕಡೆ ಏನಿದ್ರು ನೀವು ತೋರ್ಸಾರ. ಸರ್, ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರ್. ಅವ್ರ ಕಡೆ ಏನಿದ್ರು ನೀವು ತೋರ್ಸಾರ. ಸರ್, ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರ್. ಅವ್ರ ಕಡೆ ಏನಿದ್ರು ನೀವು ತೋರ್ಸಾರ.
ಸರ್ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರ್ ಅವ್ರ ಕಡೆ ಏನಿದ್ರು ನೀವು ತೋರ್ಸಲ್ಲ. ಸರ್ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರ್ ಅವ್ರ ಕಡೆ ಏನಿದ್ರು ನೀವು ರಾಜಕರ್ ಸರ್ ಜೋಡಿ ಮಾತಾಡ ಫೋನ್ ಹಚ್ಕೊಡ್ತೇನೆ ಮಾತಾಡಂತ ಹೇಳಿದಾರೆ ನನಗೆ. ಅಲ್ಲ ಅವ್ರು ಅಷ್ಟು ಸಹ ಅದಕ್ಕೆ ಬಂದು ಭೇಟಿಯಾಗಿದ್ರೆ ನೀವು ಯಾರಿಗೆ ಭೇಟಿನೇ ಆಗಿಲ್ಲ ಅನ್ನತ್ತೀರಿ. ನೀವು ಮಾನಸಿಕ ಹೇಳತ್ತೀರಲ್ರಿ ಸರ್, ಹೆಂಗ್ರಿ ಹೇಳ್ರಿ ನಿಮಗೆ. ಅಲ್ಲ ನಾವು ನ್ಯಾಯವಾಗಿ ಕೇಳತ್ತೀವ್ರಿ, ಸುಮ್ಮನೆ ನಿಮ್ಮ ಮೇಲೆ ಸುಳ್ಳನ್ನ ಹೇಳ್ಬಿಡ್ರಿ ನೀವು. ಎಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ಸರ್ ನೀವು. ನಾವು ಬಂದು ನಿಮ್ಗೆ ಏನು ಭೇಟಿ ಆಗೇ ಇಲ್ರಿ ಹೇಳ್ರಿ ನೀವು. ಅಲ್ಲ ಭೇಟಿ ಆದ್ರೂ ಅಲ್ಲಿ ಅಧಿಕಾರಿಗೂ ಭೇಟಿ ಆಗ್ಯಾರ ಅಂತ ಹೇಳಿದಾರೆ ನೀವು ಸರ್. ಈಗ ಅನ್ನೆಸೆಸರಿಯಾಗಿ ಮಾನಸಿಕವಾಗಿ ಏನು ನಿಮ್ಮ ರಿಪೋರ್ಟ್ ಕೊಟ್ಟಿದ್ದೀರಾ, ನಿಮ್ಗೇನು ಇದು ಮಾಡಿದಾರ ಅದನ್ನಾರ ಹೇಳ್ರಿ. ಮಾನಸಿಕ ಐತೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದೇವ್ರಿ ನಾವು. ಮಾನಸಿಕ ಇದ್ರೆ ಅವ್ರ ಗಾಡಿ ತಗೊಂಡು ಯಾವ್ದಾರ ಹೇಳ್ರಿ ನೀವೇ ಹೇಳ್ರಿ. ಅಲ್ಲ ಸರ್, ಸಣ್ಣ ಸಣ್ಣ ಮಕ್ಳು ಅದಾರಿ, ಹೆಣ್ಣು ಮಕ್ಳು ಅದಾರ. ನೋಡ್ರಿ ನೀವು ನಾ ಬಂದು ಹೇಳಿಲ್ಲ ಅಂತ ನೀವು ಹೇಳ್ಬಿಡ್ರಿ. ನೀವು ಮಾನಸಿಕವಾದ ಇದ್ರಲಿಂತ ಮಾನಸಿಕವಾಗಿ ಹೇಳಿದ್ದಾರೆ ಸರ್. ನಾವು ನಿಮ್ಗೆ ದಯವಿಟ್ಟು ಹೇಳ್ತೀನಿ. ಅಲ್ಲ ಅಲ್ಲಿ ನಿಮ್ಮ ಮೀಡಿಯಾದಲ್ಲಿ ಹೇಳಿದ್ರೆ ಮೀಡಿಯಾದಲ್ಲಿ ಅಲ್ಲ ನೀವು ಹೇಳಿಲ್ಲ, ರೆಕಾರ್ಡಿಂಗ್ ಐತಿ ಸರ್. ತೊಂದ್ರೆ ಇತ್ತು ಬಂದಿದ್ರು ಅಲ್ಲ ಈಗ ನಮ್ದವ್ರು ಅಲ್ಲಿ ಇದೆ ರೆಕಾರ್ಡಿಂಗ್ ಇದೆ, ನೀವು ಕೇಳ್ರಿ. ಈಗ ಮಾನಸಿಕ ಅಕ್ಕ ಬಂದಿದ್ದು ನಿಜ ಆಯ್ತಾ? ಇಲ್ಲ ಅವರು ಹಾಸ್ಪಿಟ್ಲ್ ಹೋಗಿದ್ದು ಹೇಳ್ತೀನಿ ನೋಡಿ. ಪರ್ಸನಲ್ ವಿಷಯ ಸರ್, ಹಾಸ್ಪಿಟಲ್ ಇರೋದು ನಮ್ಮ ಫ್ಯಾಮಿಲಿ ಮಟ್ಟ. ಅವರು ರಜಾ ಕೊಡಿಸಿದ್ರೆ ಸಾಹೇಬ್ರಿಗೆ ಭೇಟಿ ಮಾಡಿಸಿದ್ರೆ ಅವ್ರು ನಿಭಾಯಿಸ್ತಾರೆ. ಅದನ್ನೇ ಹೇಳ್ತೀನಿ ಸರ್, ರಜಾ ಕೊಟ್ಟಿದ್ದು ಅವ್ನು ಕೇಳಿದಿನ ಅವ್ರಿಗೆ ಪೆಟ್ ಆದ್ಮೇಲೆ 1 ತಿಂಗಳು ರಜಾ 15 ದಿವಸ ರಜಾ ಕೊಟ್ಟಿದ್ರಂದ್ರ ಅದು ಓಕೆ. ಅಲ್ಲಿ ಏನಲ್ಲಿ ವಾಷಿಂಗ್ ಇದ್ದಲ್ಲೇ ರಜಾ ಕೊಟ್ಟಿದ್ರಿ, ಅದೇನ್ ಪ್ರಾಬ್ಲಮ್ ಬಾಳ್ ಕಟ್ಟದ್ಮೇಲೆ ಕೊಟ್ಟಿದ್ರಂದ್ರ ಪದೇ ರಜಾ ಅಂತ ಅವ್ರ ಏನ್ ಇದು ಮಾಡಿಲ್ಲ. ನಾ ಹೇಳಿದಲ್ಲ ರೆಗ್ಯುಲರ್ ಇದಾರ ಅವ್ರು. ಇಲ್ಲ ಸರ್, ಪದೇ ರಜಾನು ಏನು ಮಾಡಿಲ್ಲ. ಇಲ್ಲಿ ಏನೈತಲ್ಲ ಪಂಚಾಯತದಲ್ಲಿ ಏನೈತಲ್ಲ ಅವ್ರಿಗೆ ಬ್ಯಾನ್ ಇದಾಕ ಅವ್ರು ಇದು ರಿಕ್ವೆಸ್ಟ್ ಮಾಡಿದಾರೆ. ನೀವು ಹಂಗ್ ಮಾಡಿದಂದ್ರೆ ಅವ್ರು ಇವತ್ತು ಬದುಕ್ತಿದ್ರ. ಸೊ ಯಾವ ತರ ಮೇಲಿನ ಅಧಿಕಾರಿ ನೀವೇ ಕಳಿಸಿದ್ದಾರೆ. ಮಳೆನೂ ಬಂದು ಹೇಳಿ ಹೋಗಿದಾನ್ರಿ. ಹೇಳಿದಾನಿಲ್ಲ ಹೇಳ್ರಿ ನೀವ. ಈಗ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. ಈಗ ನಮ್ಗೇನು ಬೇಡ ಅಂತ ಇದು ಮಾಡ್ಕೊಂತ ಇದ್ರೆ ಯಾವ ರೀತಿಲಿ ಅಂತ ಮಾನಸಿಕವಾಗಿ ಹೇಳತ್ತಿದ್ದೀರಿ ನೀವು. ಈಗ ನಿನ್ನೆ ಅಂದಾರ ಬಾಂದೇಕರ್ ಸರ್ ಫೋನ್ ಹಚ್ಚಿ ಕೊಡ್ತೇನೆ ಮಾತಾಡ ನಿನ್ನೆ ಹೇಳಿದಾರ ಅವ್ರು. ಸರ್ ಹೇಳ ಹಗರ್ ಕೆಲಸ ಕೊಡ್ಸ ಅಂತ ಹೇಳ ನನಗೆ ಆಗವಲ್ತ ನಿನ್ನೆ ಹೇಳಿದಾರ ಸರ್. ಪಂಚರ್ ಕೆಲಸ ಯಾವ್ದಾದ್ರು ಮಷಿನಲ್ಲಿ ಎಷ್ಟು ಆಪರೇಷನ್ ಆಗ್ತಿದೆ ಗೊತ್ತಾ ಸರ್? ನಾವು ಅದೇ ಕೆಲಸ ಮಾಡ್ತಿದ್ದೇವೆ. ಅಗರ ಕೆಲಸ ಇರ್ತಿದ್ರೆ ಮಷಿನ್ ಎಷ್ಟು ಆಪರೇಷನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಡ್ಯೂಟಿ ಬದಲಿಸಿದ್ರು ಅನ್ನುವಂಥ ಕಾರಣಕ್ಕೆ, ಚೇಂಜ್ ಮಾಡಿಕೊಡ್ಲಿಲ್ಲ ಅನ್ನುವಂಥ ಕಾರಣಕ್ಕೆ ಮನನೊಂದು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಆಗಿದ್ದು ಏನು, ಅಧಿಕಾರಿಗಳು ಏನು ಹೇಳ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ಳುವಷ್ಟರ ಮಟ್ಟಿಗೆ ಅವರಿಗೆ ಕೆಲಸದಲ್ಲಿ ಒತ್ತಡ ಇತ್ತಾ ಹೇಗೆ ಅಂತ? ನಿತಿ KSRTCಯಲ್ಲಿ ಈ ರೀತಿಯ ಸಿಬ್ಬಂದಿಗಳ ಆತ್ಮಹತ್ಯೆ ಪ್ರಕರಣ ಇದೇನು ಹೊಸದೇನಲ್ಲ. ಯಾಕಂದ್ರೆ ಮೇಲಾಧಿಕಾರಿಗಳ ಕಿರುಕುಳ ಏನಿದೆ, ಕಿರುಕುಳದಿಂದ ಈ ರೀತಿ ಆತ್ಮಹತ್ಯೆ ಪ್ರಕರಣಗಳು ಹಿಂದೆ ಕೂಡ ನಡೆದಿರ್ತಕ್ಕಂಥ. ಇವು ಕೂಡ ಬೆಳಗಾವಿಯ 1ನೇ ಡಿಪೋದಲ್ಲಿ ಒಂದು ಘಟನೆ ನಡೆದಿದೆ. ಕೇಶವ್ ಏನಿದ್ದಾನೆ, ಈತ ಆ ಡಿಪೋದಲ್ಲಿ ವಾಹನವನ್ನು ವಾಷಿಂಗ್ ಮಾಡುವಂತ ಕರ್ತವ್ಯವನ್ನು ಮಾಡ್ತಾ ಇದ್ದ. ಆದ್ರೆ ಆತನಿಗೆ ಆ ಒಂದು ಬಸ್ಗಳ ಟೈರ್ಗಳು ಏನ್ ಮಾಡ್ತಾರೆ, ಅದು ಪಂಚರ್ ತೆಗೆಯುವಂತ ಕೆಲಸವನ್ನು ಆತನಿಗೆ ಹಾಕ್ತಾರೆ. ವಯಸ್ಸಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತನಿಗೆ ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಆತನಿಗೆ ಬೆನ್ನೋವು ಕೂಡ ಇತ್ತು. ಯಾಕಂದ್ರೆ ಪಂಚರ್ ತೆಗಿಬೇಕಂದ್ರೆ ಅದಕ್ಕೆ ಸಾಕಷ್ಟು ಗಟ್ಟಿಮುಟ್ಟಾಗಿದ್ದಂತ ಒಂದು ಸಿಬ್ಬಂದಿ ಬೇಕಾಗತ್ತೆ. ಈ ರೀತಿ ವಯಸ್ಸಾದಂತವ್ರಿಗೆ ಆ ಒಂದು ಕೆಲಸ ಮಾಡೋದಕ್ಕಾಗೋದಿಲ್ಲ. ಈ ವಿಚಾರವಾಗಿ ಮೇಲಾಧಿಕಾರಿಗಳ ಗಮನಕ್ಕೆ ಆತ ಕೇಶವ್ ಮನವಿ ಕೂಡ ಸಲ್ಲಿಸಿದ್ದ. ಆತನಿಗೆ ಆಗ್ತಿರ್ತಕ್ಕಂಥ ಸಮಸ್ಯೆನ ಕೂಡ ಅಳದನ್ನು ಕೂಡ ಅಲ್ಲಿ ತೋಡ್ಕೊಂಡಿದ್ದ. ಆದ್ರೆ ಮೇಲಾಧಿಕಾರಿಗಳು ಆತನ ಮನವಿಗೆ ಯಾವುದೇ ರೀತಿಯ ಸ್ಪಂದಿಸ್ತಿರ್ಲಿಲ್ಲ. ಹಾಗಾಗಿ ಈ ಮೇಲಾಧಿಕಾರಿಗಳ ಆತನಿಗೆ ಇದ್ದಂತ ಒಂದು ಡ್ಯೂಟಿಯನ್ನ ಬದಲಾಯಿಸಿ ಆ ಒಂದು ಪಂಚಾಯತ್ಗೆ ಡ್ಯೂಟಿನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತ ಮನನೊಂದು ನಿನ್ನೆ ರಾತ್ರಿ ಆತ ಬೆಳಗಾವಿ ಮತ್ತು ಅಳ್ನಾವರ್ ಬಸ್ ನಲ್ಲಿ ಆತ ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ನೀತಿ. ಈಗಾಗಲೇ ಕುಟುಂಬಸ್ಥರು ಕೂಡ ಈ ಒಂದು ಆತ್ಮಹತ್ಯೆಗೆ ತಮ್ಮ ಆಕ್ರೋಶ ಕೂಡ ಹೊರ ಹಾಕಿದ್ದಾರೆ. ಯಾಕಂದ್ರೆ ಮೇಲಧಿಕಾರಿಗಳನ್ನ ಮನವಿ ಮಾಡಿದ್ರು ಕೂಡ ಯಾರು ಕೂಡ ಸ್ಪಂದಿಸಲಿಲ್ಲ. ಅವರ ಒಂದು ನಿರ್ಲಕ್ಷ್ಯ ಮತ್ತು ಅವರು ಕೊಟ್ಟಂತ ಕಿರುಕುಳದಿಂದಲೇ ನಮ್ಮ ಪತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನುವಂತ ಒಂದು ಆಕ್ರೋಶ ಕೂಡ ಪತ್ನಿ ಕೂಡ ಹೊರ ಹಾಕಿರ್ತಕ್ಕಂಥದ್ದು ನೀತಿ. ಒಟ್ಟಿನಲ್ಲಿ KSRTCಯ ಸಿಬ್ಬಂದಿ ಓರ್ವ ಏನಿದಾನೆ, ಆತ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ಈಗ
ರಾಜ್ಯಾದ್ಯಂತ ಈಗ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ನೀತಿ. ಶ್ರೀಧರ್, ಅಂದರೆ ಈಗ ಯಾರು ವಿರುದ್ಧ ಆ್ಯಕ್ಷನ್ ಅನ್ನು ತೆಗೆದುಕೊಂಡಿದ್ದಾರಾ? ನೀವು ಹೇಳಿದ ಹಾಗೇನೆ, ಎಲ್ರಿಗೂ ಗೊತ್ತಿರೋ ಹಾಗೇನೆ ಇದು ಹೊಸ ಕೇಸ್ ಅಲ್ಲ. ಈ ಹಿಂದೆಯಿಂದಲೂ ಕೂಡ ಒತ್ತಡ, ಟಾರ್ಚರ್ ಅನ್ನೋದು ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಬಟ್ ಮೇಲಾಧಿಕಾರಿಗಳಿಗೆ ಒಂದು ಸ್ಟ್ರಿಕ್ಟಾಗಿ ಒಂದು ಆರ್ಡರ್ ಮಾಡಲ್ಲ ಅಥವಾ ಒಂದು ಆ್ಯಕ್ಷನ್ ತೆಗೆದುಕೊಳ್ಳಲ್ಲ ಅಂತ ಅಂದರೆ ಇನ್ನೆಷ್ಟು ಜೀವ ಬಲಿ ಆಗಬೇಕು? ಏನು ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ ಇಲ್ಲಿವರೆಗೂ? ಯಾರನ್ನಾರು ವಿಚಾರಿಸಿರೋದು ಅಥವಾ ಕೇಳಿರೋದು ಏನಾದರೂ ನಡೆದಿದೆಯಾ? ನೀತಿ, ಈಗ ಈ ಒಂದು ಘಟನೆ ಮಧ್ಯರಾತ್ರಿ ಆಗಿರ್ತಕ್ಕಂಥದ್ದು. ಈಗಷ್ಟೇ ಏನು ಆ ಮೃತದೇಹವನ್ನ ತೆಗೆದು ಈಗ ಮರಣದ ಪರೀಕ್ಷೆ ಕಳಿಸಿಕೊಡಲಾಗಿದೆ. ಜೊತೆಗೆ ಈಗ ಈ ಒಂದು ಘಟನೆ ಆದ ಬಳಿಕ ಮೇಲಾಧಿಕಾರಿ ಎಲ್ಲಿಯೂ ಕೂಡ ಒಂದು ಮಾಧ್ಯಮದವರ ಮುಂದೆ ಬರ್ತಾ ಇಲ್ಲ. ಜೊತೆಗೆ ಕುಟುಂಬಸ್ಥರಿಗೆ ಸದ್ಯಕ್ಕೆ ಆರೋಪ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಂದ ಕಠಿಣ ಕ್ರಮ ತೆಗೆದುಕೊಳ್ಬೇಕು. ಅದೇ ಸಾರಿಗೆ ಸಚಿವರು ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕಂತ ಹೇಳ್ಬೇಕು ನೀತಿ. ಯಾಕಂದ್ರೆ ಕೇವಲ ಇದು ಬೆಳಗಾವಿ ಡಿಪೋ ಒಂದರಲ್ಲಿ ಘಟನೆ ಅಲ್ಲ, ಇದು ರಾಜ್ಯಾದ್ಯಂತ KSRTC ಬಸ್ ನಿಲ್ದಾಣಗಳ ಡಿಪೋಗಳು ಇದೇ ರೀತಿಯ ಸಮಸ್ಯೆಗಳಿವೆ. ಸಾಕಷ್ಟು ಜನ ಸಿಬ್ಬಂದಿಗಳು ಏನು 30-35 ವರ್ಷಗಳಿಗೆ ಒಂದು ಕೆಲಸ ಮಾಡಿ ಆ ಒಂದು KSRTC ಕೆಲಸ ಮಾಡ್ತಾ ಇದ್ದಾರೆ. ವಯಸ್ಸಾದಂತೆ ಅದೇ ಕೆಲಸವನ್ನ ಮಾಡಂತಂದಾಗ ಅವರಿಗೆ ಕಷ್ಟ ಸಾಧ್ಯ ಆಗ್ತಿರ್ತಕ್ಕಂಥದ್ದು. ಅಂತವರು ಪರ್ಯಾಯ ಒಂದು ಏನು ಕರ್ತವ್ಯ ನೀಡುವಂತ ಒಂದು ಮನವಿಯನ್ನು ಕೂಡ ಮಾಡ್ಕೋತಾರೆ. ಆ ಕೆಲಸವನ್ನ ಮಾಡಬೇಕಾದಂತ ಅಲ್ಲಿ ಡಿಪೋ ಮ್ಯಾನೇಜರ್ ಆಗಿರ್ಬೋದು, KSRTC ಸ್ಥಳೀಯ ಆಯಾ ವಿಭಾಗದ DC-ಗಳಾಗಿರ್ಬೋದು, ಆ ಕೆಲಸವನ್ನ ಮಾಡಬೇಕು. ಅಲ್ಲಿರ್ತಕ್ಕಂಥ ಕರ್ತವ್ಯ ಮಾಡುವಂತವ್ರು ಅವರ ಆರೋಗ್ಯದ ಸ್ಥಿತಿಗತಿನ ಆಧರಿಸಿ ಅವರಿಗೆ ಕರ್ತವ್ಯನ ಹಂಚಿಕೆ ಮಾಡಬೇಕು. ಈ ರೀತಿ ಅವರನ್ನ ಅದೇ ಒಂದು ಉದ್ದೇಶಪೂರ್ವಕವಾಗಿ ಬೇರೆ ಕಡೆ ಈ ರೀತಿ ವರ್ಗಾವಣೆ ಮಾಡಿ ಅವರಿಗೆ ಹೆಚ್ಚುವರಿ ಕೆಲಸ ಕೊಟ್ಟಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ಘಟನೆಗಳು ಕೂಡ ಆಗ್ತಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.